ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಸದ್ಯ ಇಂಗ್ಲೆಂಡ್ ತಂಡ ಮೇಲುಗೈ ಸಾಧಿಸಿದೆ ನಿಜ. 2 ಪಂದ್ಯಗಳನ್ನು ಗೆದ್ದು ಇನ್ನೊಂದು ಮ್ಯಾಚ್ ಅನ್ನ ವಿನ್ ಆದ್ರೂ ಕೂಡ ಸರಣಿ ಅವರ ಕೈವಶವಾಗಿ ಬಿಡುತ್ತೆ. ಹೀಗಿದ್ರೂ ಕೂಡ ಆಂಗ್ಲರಿಗೆ ಭಾರತದ ಬಗ್ಗೆ ಅದೊಂದು ಭಯ ಕಾಡ್ತಾ ಇದೆ. ಟೀಂ ಇಂಡಿಯಾದ ಬ್ರಹ್ಮಾಸ್ತ್ರವಾಗಿರುವಂತಹ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಅಟ್ಯಾಕ್ಗೆ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಬುಮ್ರಾರನ್ನ ಗಾಯಗೊಳಿಸೋಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂತ ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ಅಷ್ಟಕ್ಕೂ ಇಂಗ್ಲೆಂಡ್ ಆಟಗಾರರ ಸ್ಕೆಚ್ ಏನಾಗಿತ್ತು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬೌಲಿಂಗ್ ನಲ್ಲಿ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಏನಾದ್ರೂ ಇದ್ರೆ ಅದು ಜಸ್ಪ್ರೀತ್ ಬುಮ್ರಾ ಮಾತ್ರನೇ. ಅವರು ಹಾಕುವಂತ ಪ್ರತಿ ಬಾಲ್ ಕೂಡ ಬ್ಯಾಟರ್ಗಳ ಎದೆ ನಡಗಿಸಿ ಬಿಡುತ್ತೆ. ಅವರ ಬೌಲಿಂಗ್ ನಲ್ಲಿ ಬಿಗ್ ಹಿಟ್ ಬಾರಿಸೋದಿರ್ಲಿ, ಡಿಫೆನ್ಸ್ ಮಾಡಿಕೊಂಡ್ರೆ ಸಾಕಪ್ಪ ಅಂತಾರೆ. ಅದರಲ್ಲೂ ಯಾರ್ಕರ್ಗಳಂತೂ ಸ್ಟಂಪ್ಗಳ ಬುಡವನ್ನೇ ಕಿತ್ತೆಸೆದು ಬಿಡುತ್ತವೆ. ಸದ್ಯ ಇಂಗ್ಲೆಂಡ್ ವಿರುದ್ಧದ 2 ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವಂತಹ ಬುಮ್ರಾ ಆಂಗ್ಲರು ಪೆವಿಲಿಯನ್ ಪರೇಡ್ ನಡೆಸುವಂತೆ ಮಾಡಿದ್ರು. ಇದೇ ಕಾರಣಕ್ಕೆ ಬುಮ್ರಾ ವಿರುದ್ಧ ಇಂಗ್ಲೆಂಡ್ ಪಡೆ ಬಹುದೊಡ್ಡ ಸಂಚನ್ನೆ ಮಾಡಿತ್ತು ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಬುಮ್ರಾ ಗಾಯಗೊಳಿಸೋಕೆ ಬೌನ್ಸರ್ ಹಾಕಿದ್ರ ಜೋಫ್ರಾ. ಲಾರ್ಡ್ಸ್ನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಈಸಿ ಟಾರ್ಗೆಟ್ನ ಕೂಡ ಚೇಸ್ ಮಾಡೋಕೆ ಆಗದೆ ಸೋಲನ್ನೊಪ್ಪಿಕೊಳ್ತು. ಇದರ ಹಿಂದೆ ಆಂಗ್ಲರ ಮೈಂಡ್ ಗೇಮ್ ಕಂಪ್ಲೀಟ್ ಆಗಿ ವರ್ಕೌಟ್ ಆಗಿತ್ತು. 193 ರನ್ಗಳ ಗುರಿ ನೀಡಿ ಸೈಕಲಾಜಿಕಲ್ ಫಾರ್ಮುಲಾ ಬಳಸಿ 22 ರನ್ಗಳಿಂದ ಮ್ಯಾಚ್ ವಿನ್ ಆಗಿದ್ರು. ಅಷ್ಟೇ ಅಲ್ಲದೆ ಪಂದ್ಯವನ್ನ ಗೆಲ್ಲೋಕೆ ಯಾವ ದಾರಿ ಬೇಕಾದ್ರೂ ಹಿಡಿತಾರೆ, ಕ್ರೀಡಾ ಮನೋಭಾವವನ್ನೇ ಮರಿತಾರೆ ಅಂತ ಮಾಜಿ ಆಟಗಾರ ಮೊಹಮ್ಮದ್ ಕೈಫ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಮತ್ತು ವೇಗದ ಬೌಲರ್ ಜೋಫ್ರಾ ಆರ್ಚರ್ ಅವರು ಜಸ್ಪ್ರೀತ್ ಬುಮ್ರಾ ಬ್ಯಾಟಿಂಗ್ ವೇಳೆ ಅವರನ್ನೇ ಟಾರ್ಗೆಟ್ ಮಾಡಿದ್ರು. 5ನೇ ದಿನದಂದು ಬೌನ್ಸರ್ಗಳ ಮೂಲಕ ಬುಮ್ರಾ ಅವರನ್ನ ಔಟ್ ಮಾಡೋಕೆ ಹಾಗೆ ಇಂಜುರಿಗೊಳಿಸೋಕೆ ಪ್ಲಾನ್ ಮಾಡಿದ್ರು ಎನ್ನುವಂತ ಆರೋಪ ಮಾಡಿದ್ದಾರೆ. ಔಟ್ ಆಗದೆ ಇದ್ರೆ ಗಾಯಗೊಳಿಸೋದೇ ಉದ್ದೇಶವಾಗಿತ್ತ? ಇನ್ನು 3ನೇ ಟೆಸ್ಟ್ ಪಂದ್ಯದ ಬಳಿಕ ಮಾತನಾಡಿರುವಂತಹ ಮೊಹಮ್ಮದ್ ಕೈಫ್ ಬೆನ್ ಸ್ಟೋಕ್ಸ್ ಮತ್ತು ಜೋಫ್ರಾ ಆರ್ಚರ್ ಯೋಜನೆ ಏನಾಗಿತ್ತು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಟೀಂ ಇಂಡಿಯಾ ಪರ 10ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದಂತ ಜಸ್ಪ್ರೀತ್ ಬುಮ್ರಾ ತಮ್ಮ ಸಾಮರ್ಥ್ಯಕ್ಕೂ ಮೀರಿ ಬ್ಯಾಟ್ ಬೀಸಿದ್ರು. ಪ್ಯೂರ್ ಬೌಲರ್ ಆಗಿದ್ರು ಕೂಡ ಅವರ ಡಿಫೆನ್ಸಿವ್ ಬ್ಯಾಟಿಂಗ್ನ ಮೆಚ್ಚಲೇಬೇಕು. ಬರೋಬ್ಬರಿ 54 ಎಸೆತಗಳನ್ನು ಎದುರಿಸಿದ್ರು. ಅದರಲ್ಲಿ ಒಂದು 4 ಕೂಡ ಬಾರಿಸಿದ್ರು. ಸೊ ಜಡೇಜಾಗಿ ಒಳ್ಳೆ ಸಾಥ್ ನೀಡ್ತಿದ್ದ ಬುಮ್ರಾ ಆಂಗ್ಲ ಬೌಲರ್ಗಳ ಬೆವರಿಳಿಸಿದ್ರು. ನಿಧಾನವಾಗಿ ಇಬ್ಬರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋದನ್ನ ನೋಡಿದಂತ ಸ್ಟೋಕ್ಸ್ ಮತ್ತು ಆರ್ಚರ್ ಬುಮ್ರಾರನ್ನ ಟಾರ್ಗೆಟ್ ಮಾಡಿದ್ರಂತೆ. ನಿರಂತರವಾಗಿ ಬೌನ್ಸರ್ಗಳನ್ನು ಎಸೆದು ಔಟ್ ಆಗದೆ ಇದ್ರೆ ಅಟ್ಲೀಸ್ಟ್ ಬೆರಳು ಅಥವಾ ಭುಜಕ್ಕೆ ಹೊಡೆಯೋದು, ಹಾಗೆ ಗಾಯಗೊಳಿಸೋದು ಅವರ ಇಂಟೆನ್ಷನ್ ಆಗಿತ್ತು. ತಮ್ಮ ಬ್ಯಾಟ್ಸ್ಮನ್ಗಳು ಯಾರ ಬೌಲಿಂಗ್ನಲ್ಲಿ ಬ್ಯಾಟ್ ಬೀಸೋಕೆ ಕಷ್ಟಪಡ್ತಾರೋ ಅಂತಹ ಮುಖ್ಯ ಬೌಲರ್ಗಳನ್ನ ಗಾಯಗೊಳಿಸೋದು ಬೌಲರ್ಗಳ ಮನಸ್ಸಲ್ಲೂ ಇರುತ್ತೆ. ಇದೇ ಅವರ ಯೋಜನೆ ಆಗಿತ್ತು ಅಂತ ಕೈಫ್ ಹೇಳಿದ್ದಾರೆ. 2 ಪಂದ್ಯಗಳಿಂದ 12 ವಿಕೆಟ್ ಉರುಳಿಸಿದ ಬುಮ್ರಾ. ಇನ್ನು ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಕಬಳಿಸಿದ್ದ ಬುಮ್ರಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ವಿಕೆಟ್ಲೆಸ್ ಆಗಿದ್ರು. ಆ ಬಳಿಕ 2ನೇ ಪಂದ್ಯದಲ್ಲಿ ಬುಮ್ರಾಗೆ ರೆಸ್ಟ್ ನೀಡಲಾಗಿತ್ತು. ಇನ್ನು 3ನೇ ಪಂದ್ಯದಲ್ಲಿ ಕಣಕ್ಕಿಳಿದಂತಹ ಬುಮ್ರಾ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಉರುಳಿಸಿದ್ರು. ಹಾಗೆ 2ನೇ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ ಬೇಟೆಯಾಡಿದ್ರು. ಸೊ ಟೋಟಲ್ ಆಗಿ 4 ಇನ್ನಿಂಗ್ಸ್ಗಳಿಂದ 2 ಫೈಫರ್ ಸೇರಿದಂತೆ ಒಟ್ಟಾರೆಯಾಗಿ ಇಂಗ್ಲೆಂಡ್ ವಿರುದ್ಧ 12 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಸೊ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಅಂದ್ರೆ ಇಂಗ್ಲೆಂಡ್ ಬ್ಯಾಟರ್ಗಳಿಗೆ ನಿಜಕ್ಕೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ಅವರ ಸ್ಪೆಲ್ಲೇ ಆಗಿರುತ್ತೆ. ಸದ್ಯ ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಜಗತ್ತಿನಲ್ಲೇ ನಂಬರ್ 1 ಬೌಲರ್ ಆಗಿರುವಂತಹ ಜಸ್ಪ್ರೀತ್ ಬುಮ್ರಾ ಟೆಸ್ಟ್ ರ್ಯಾಂಕಿಂಗ್ ನಲ್ಲೂ ಕೂಡ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಿದ್ದಾರೆ. ದಕ್ಷಿಣ ಆಫ್ರಿಕಾದ ಕಗಿಸೋ ರಬಾಡ ಅವರಿಗಿಂತ 50 ಅಂಕಗಳ ಮುನ್ನಡೆಯೊಂದಿಗೆ ಅಗ್ರ ಸ್ಥಾನವನ್ನು ಕಾಯ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟೆಸ್ಟ್ ಕ್ರಿಕೆಟ್ ಫಾರ್ಮೆಟ್ನಲ್ಲಿ 20ಕ್ಕಿಂತ ಕೆಳಗಿನ ಅವರೇಜ್ನಲ್ಲಿ 200 ವಿಕೆಟ್ಗಳನ್ನು ಪಡೆದ ಏಕೈಕ ಬೌಲರ್ ಆಗಿದ್ದಾರೆ. 47 ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಬುಮ್ರಾ 19.48 ಅವರೇಜ್ನೊಂದಿಗೆ 217 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. ಇನ್ನು 89 ಏಕದಿನ ಪಂದ್ಯಗಳಲ್ಲಿ 149 ವಿಕೆಟ್ ಹಾಗೆ 70 T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 89 ವಿಕೆಟ್ ಕಬಳಿಸಿದ್ದಾರೆ. ಬೌಲಿಂಗ್ನಲ್ಲಿ ತಂಡದ ಆಧಾರ ಸ್ತಂಭವಾಗಿರುವಂತಹ ಬುಮ್ರಾ ಅವರು ಅನೇಕ ಸಲ ಬ್ಯಾಟಿಂಗ್ನಲ್ಲೂ ಕೂಡ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಲಾರ್ಡ್ಸ್ ಟೆಸ್ಟ್ ಪಂದ್ಯದಲ್ಲಿ ನೆಲ ಕಚ್ಚಿ ನಿಂತಿದ್ರಿಂದಲೇ ಇಂಗ್ಲೆಂಡ್ಗೆ ತಲೆನೋವಾಗಿ ಪರಿಣಮಿಸಿತ್ತು. ಅಂತಿಮವಾಗಿ ಬುಮ್ರಾ ಮತ್ತು ಸಿರಾಜ್ ವಿಕೆಟ್ಗಳನ್ನು ಎಗರಿಸಿದ ಆಂಗ್ಲರು ಟೆಸ್ಟ್ ಪಂದ್ಯವನ್ನು 22 ರನ್ಗಳಿಂದ ಗೆದ್ದು ಸರಣಿಯಲ್ಲಿ 2-1 ಅಂತರದ ಮುನ್ನಡೆಯನ್ನು ಸಾಧಿಸಿದ್ರು. 4ನೇ ಪಂದ್ಯದಲ್ಲಿ ಬುಮ್ರಾರನ್ನ ಆಡಿಸಬೇಕಾ, ರೆಸ್ಟ್ ನೀಡಬೇಕಾ? ಸದ್ಯ ಜಸ್ಪ್ರೀತ್ ಬುಮ್ರಾ ಟೀಮ್ನಲ್ಲಿ ಇದ್ದಷ್ಟು ಕೂಡ ಆನೆ ಬಲ ಇದ್ದಂಗೆ. ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದಲ್ಲಿ ಅವರನ್ನ ಆಡಿಸಬೇಕಾ ಅಥವಾ
ರೆಸ್ಟ್ ನೀಡಬೇಕಾ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗಾಗಲೇ ರವಿಶಾಸ್ತ್ರಿ, ಅನಿಲ್ ಕುಂಬ್ಳೆ, ಇರ್ಫಾನ್ ಪಠಾಣ್ ಸೇರಿದಂತೆ ಸಾಕಷ್ಟು ಮಾಜಿ ಆಟಗಾರರು ಮುಂದಿನ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರನ್ನು ಆಡಿಸುವಂತೆ ಒತ್ತಾಯಿಸಿದ್ದಾರೆ. ಯಾಕಂದ್ರೆ 3ನೇ ಮತ್ತು 4ನೇ ಪಂದ್ಯದ ನಡುವೆ 9 ದಿನಗಳ ಗ್ಯಾಪ್ ಇದೆ. ಸೊ 1 ವಾರಕ್ಕೂ ಹೆಚ್ಚು ದಿನ ವಿಶ್ರಾಂತಿ ಸಿಗೋದ್ರಿಂದ 4ನೇ ಪಂದ್ಯದಲ್ಲಿ ಆಡಿಸಬಹುದು ಅನ್ನೋದು ಅವರ ವಾದ. ಹೀಗಾಗಿ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಸಹ ಗೊಂದಲದಲ್ಲಿದೆ. ಅಷ್ಟಕ್ಕೂ ಬುಮ್ರಾ ವಿಚಾರವಾಗಿ ಮ್ಯಾನೇಜ್ಮೆಂಟ್ ಯಾಕೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಬುಮ್ರಾಗೆ ಪದೇ ಪದೇ ಕಾಡುವಂತ ಇಂಜುರಿ ಭೂತ ಸ್ವಲ್ಪ ಯಾಮಾರಿದ್ರೂ ಕೂಡ ಬಹುದೊಡ್ಡ ಅನಾಹುತವನ್ನೇ ಮಾಡಿಬಿಡುತ್ತೆ. ಕ್ರಿಕೆಟ್ ಜರ್ನಿಯಲ್ಲಿ ಗಾಯದಿಂದಾಗಿಯೇ ಯಾರ್ಕರ್ ಸ್ಪೆಷಲಿಸ್ಟ್ ಬುಮ್ರಾ ಸಾಕಷ್ಟು ಸರಣಿ ಹಾಗೆ ಟೂರ್ನಿಗಳನ್ನ ಮಿಸ್ ಮಾಡಿಕೊಂಡಿದ್ದಾರೆ. ಮೊದಲಿಗೆ 2018ರಲ್ಲಿ T20 ಸರಣಿಯನ್ನಾಡೋಕೆ ಟೀಮ್ ಇಂಡಿಯಾ ಐರ್ಲೆಂಡ್ ಪ್ರವಾಸವನ್ನ ಕೈಗೊಂಡಿದ್ದಾಗ ಕ್ಯಾಚ್ ಹಿಡಿಯುವಂತ ವೇಳೆ ಬುಮ್ರಾ ಹೆಬ್ಬೆರಳಿಗೆ ಗಾಯವಾಗಿತ್ತು. ಸೊ 3 ವಾರಗಳ ಕಾಲ ಬುಮ್ರಾ ವಿಶ್ರಾಂತಿ ಪಡಿಬೇಕಾಯಿತು. ಇನ್ನು ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಮೊದಲ 2 ಮ್ಯಾಚ್ಗಳನ್ನ ಮಿಸ್ ಮಾಡಿಕೊಂಡಿದ್ರು. ಆ ಬಳಿಕ ಚೇತರಿಸಿಕೊಂಡು ಕೊನೆಯ 3 ಟೆಸ್ಟ್ ಪಂದ್ಯಗಳಲ್ಲಿ ಒಟ್ಟು 14 ವಿಕೆಟ್ಗಳನ್ನು ಉರುಳಿಸಿದ್ರು. ಇನ್ನು 2019ರಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸ ಕೈಗೊಂಡಿದ್ದ ವೇಳೆ ಜಸ್ಪ್ರೀತ್ ಬುಮ್ರಾ ಸೊಂಟದಲ್ಲಿ ಫ್ರಾಕ್ಚರ್ ಆಗಿತ್ತು. ಇಂಗ್ಲೆಂಡ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಹೀಗಾಗಿ ಭಾರತದಲ್ಲೇ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯಿಂದ ಬುಮ್ರಾ ಹೊರಗೊಳ್ಳಬೇಕಾಯಿತು. 3 ತಿಂಗಳ ನಂತರ ಚೇತರಿಸಿಕೊಂಡಂತಹ ಬುಮ್ರಾ ತಮ್ಮ ಫಿಟ್ನೆಸ್ ಅನ್ನ ಸಾಬೀತುಪಡಿಸಬೇಕಿತ್ತು. ಹೀಗಾಗಿ ಗುಜರಾತ್ ಪರ ರಣಜಿ ಪಂದ್ಯವನ್ನು ಕೂಡ ಆಡಿದ್ರು. ಬಳಿಕ 2020ರಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ವೇಳೆ ಮತ್ತೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ್ರು. 2021ರಲ್ಲಿ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸವನ್ನ ಕೈಗೊಂಡಿತ್ತು. ಬಾರ್ಡರ್ ಗವಾಸ್ಕರ್ ಸರಣಿಯ 3ನೇ ಟೆಸ್ಟ್ ಪಂದ್ಯದ ವೇಳೆ ಫೀಲ್ಡಿಂಗ್ ಟೈಮಲ್ಲಿ ಬುಮ್ರಾ ಅವರ ಹೊಟ್ಟೆಗೆ ಗಾಯವಾಗಿತ್ತು. ಹೀಗಾಗಿ 4ನೇ ಟೆಸ್ಟ್ ಪಂದ್ಯದಲ್ಲಿ ಆಡಿರಲಿಲ್ಲ. 3 ವಾರಗಳ ನಂತರ ಭಾರತದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗೆ ಬುಮ್ರಾ ಕಂಬ್ಯಾಕ್ ಮಾಡಿದ್ರು. ಇನ್ನು 2022ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಗೂ ಮುನ್ನ ಪ್ರಾಕ್ಟೀಸ್ ಮ್ಯಾಚ್ ಟೈಮಲ್ಲಿ ಇದ್ದಕ್ಕಿದ್ದಂತೆ ಬುಮ್ರಾ ಅವರ ಬೆನ್ನಿನಲ್ಲಿ ನೋವು ಕಾಣಿಸಿಕೊಂಡಿತ್ತು. ಕೂಡಲೇ ಬೆಂಗಳೂರಿನಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಬುಮ್ರಾ ಅವರ ಬೆನ್ನಿಗೆ ಸಮಸ್ಯೆಯಾಗಿರೋದು ಗೊತ್ತಾಗಿತ್ತು. ಆ ಬಳಿಕ ದಕ್ಷಿಣ ಆಫ್ರಿಕಾ ಸೀರೀಸ್ ಮತ್ತು ಆಸ್ಟ್ರೇಲಿಯಾದಲ್ಲಿ ನಡೆದ T20 ವಿಶ್ವಕಪ್ನಿಂದಲೂ ಕೂಡ ಬುಮ್ರಾ ಔಟ್ ಆಗಿದ್ರು. 2023ರ ಜನವರಿಯಲ್ಲಿ ಶ್ರೀಲಂಕಾ ವಿರುದ್ಧ ಸರಣಿ ವೇಳೆ ಮತ್ತೊಮ್ಮೆ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಲಂಕಾ ಸರಣಿಯಿಂದಲೂ ಕೂಡ ಬುಮ್ರಾರನ್ನ ಕೈ ಬಿಡಲಾಗಿತ್ತು. ಹಾಗೆ 2024-25ರ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲೂ ಕೂಡ ಕೊನೆಯ ಪಂದ್ಯದಲ್ಲಿ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡು ಆನಂತರ ಸಾಕಷ್ಟು ಚಿಕಿತ್ಸೆಯನ್ನ ಪಡೆದಿದ್ರು. ಹಾಗೆ ಇದೇ ವರ್ಷ ನಡೆದ ಇಂಗ್ಲೆಂಡ್ ಏಕದಿನ ಸರಣಿ ಚಾಂಪಿಯನ್ಸ್ ಟ್ರೋಫಿಯಿಂದಲೂ ಕೂಡ ಹೊರಗುಳಿದಿದ್ರು. IPLನ ಆರಂಭದ ಕೆಲ ಪಂದ್ಯಗಳನ್ನು ಕೂಡ ಮಿಸ್ ಮಾಡಿಕೊಂಡಿದ್ರು. ಆ ಬಳಿಕ IPLನಲ್ಲಿ ಭಾಗಿಯಾಗಿದ್ರು. ಸೊ ಇದೇ ಇಂಜುರಿ ಕಾರಣದಿಂದಲೇ ಜಸ್ಪ್ರೀತ್ ಬುಮ್ರಾಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ಸಿ ಕೂಡ ಕೈತಪ್ಪಿದೆ. ಪ್ರಸ್ತುತ ವಿಶ್ವದ ನಂಬರ್ 1 ಬೌಲರ್ ಆಗಿರುವಂತಹ ಬುಮ್ರಾ ಅವರಷ್ಟು ಎಫೆಕ್ಟಿವ್ ಆಗಿರುವಂತಹ ಬೌಲರ್ ಭಾರತದಲ್ಲೆಲ್ಲ ಜಗತ್ತಿನಲ್ಲೇ ಇಲ್ಲ. ಒಟ್ನಲ್ಲಿ ಭಾರತ ಈಗ ಇಂಗ್ಲೆಂಡ್ ವಿರುದ್ಧದ 5 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ 1-2 ಅಂತರದಿಂದ ಹಿಂದುಳಿದಿದೆ. 4ನೇ ಮತ್ತು 5ನೇ ಟೆಸ್ಟ್ ಪಂದ್ಯಗಳು ಕ್ರಮವಾಗಿ ಮ್ಯಾಂಚೆಸ್ಟರ್ ಮತ್ತು ಓವಲ್ನಲ್ಲಿ ಮುಂದಿನ ಪಂದ್ಯಗಳು ನಡೆಯಲಿವೆ. ಈ 2 ಪಂದ್ಯಗಳನ್ನ ಗೆದ್ದರಷ್ಟೇ ಭಾರತ ಸರಣಿಯನ್ನ ಗೆಲ್ಲೋಕೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ರೆ ಮತ್ತೊಮ್ಮೆ ಅದೇ ನಿರಾಸೆ. ಸೊ ನಿಮ್ಮ ಪ್ರಕಾರ ಜಸ್ಪ್ರೀತ್ ಬುಮ್ರಾ 4ನೇ ಪಂದ್ಯದಲ್ಲಿ ಕಣಕ್ಕಿಳಿಬೇಕಾ ಅಥವಾ ಮತ್ತೆ ರೆಸ್ಟ್ ನೀಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.